ಸೆಲೆಬ್ರೇಟ್ ಮಾಡ್ತೀವಿ. ಈಗ ನೋಡಿದ್ರಿ ನಿಮ್ಗೆಲ್ಲರಿಗೂ ಎಳ್ಳು ಗೊತ್ತು, ಬೆಲ್ಲ ಕೊಟ್ಟು ಅದನ್ನೆಲ್ಲದನ್ನು ಕೂಡ ಯಾಕೆ ನಾವು ತಿನ್ನಬೇಕು. ಅವತ್ತು ಎಷ್ಟೋ ಜನ ಚಿಪ್ಸು ಕುರ್ಕುರೆ ತಿನ್ನೋದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಎಳ್ಳು ಬೆಲ್ಲ ಅದರ ಟೇಸ್ಟ್ ನಿಮ್ಗೆ ಗೊತ್ತಿಲ್ಲ. ಎಳ್ಳು ಬೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಪ್ಯಾಕೆಟ್ ಅಲ್ಲ, ನೀವು 10 ಪ್ಯಾಕೆಟ್ ಆದರೂ ಬಿಡಲ್ಲ. ನಾವು ಚಿಕ್ಕವರಿದ್ದಾಗ ಎಳ್ಳು ಪ್ಯಾಕೆಟು ಯಾರಾದರೂ ಕೊಟ್ಬಿಟ್ರೆ ಅಂತ ಇದ್ವಿ, ಯಾಕಂತಂದ್ರೆ ಅದನ್ನ ಎಷ್ಟು ತಿಂದರೂ ಸಾಲ್ತಾ ಇರಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಆ ಎಳ್ಳು ಬೆಲ್ಲದ ಸ್ಪೆಷಾಲಿಟಿನೇ ಗೊತ್ತಿಲ್ಲ. ಇಲ್ಲಿ ಯಾಕೆ ತಿನ್ನಬೇಕು ಅಂತಂದರೆ ಎಳ್ಳು ಬೆಲ್ಲ ಅಂದರೆ ಮಧುರ, ಆಮ್ಲ, ಲವಣ, ಈ ಮೂರನ್ನು ಕೂಡ ಈ ಕಾಲದಲ್ಲಿ ತಿನ್ನಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಉತ್ತರಾಯಣದಿಂದ, ಸಂಕ್ರಾಂತಿ ಹಬ್ಬದ ದಿನದಿಂದ ಮಧುರ, ಆಮ್ಲ, ಲವಣ. ಮಧುರ ಅಂದರೆ ಅದು ಬೆಲ್ಲ. ಈ ಎಳ್ಳನ್ನು ಯಾಕೆ ತಿನ್ನಬೇಕು ಅಂತಂದರೆ ಈ ಚಳಿಗಾಲ ಬಂದು ಮುಗಿತೀಗ, ಚಳಿಗಾಲ ಮುಗಿತಾ ಬಂದು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಲ್ಲಿ ಏನಾಗಿತ್ತು, ಎಲ್ಲರಿಗೂ ಚರ್ಮಗಳೆಲ್ಲ ಹೊಡಿತಾ ಇತ್ತು. ವ್ಯಾಸ್ಲಿನ್ ಹಚ್ಕೊಳ್ಳೋದು, ಗ್ಲಿಸರಿನ್ ಹಚ್ಕೊಳ್ಳೋದು ಅಲ್ವಾ, ಅಲೋವೆರಾ ಜೆಲ್ ಹಚ್ಕೊಳ್ಳೋದು, ಈ ರೀತಿ ಎಲ್ಲ ಆಗಿ ನಾವು ಮಾಡ್ತಾ ಇದ್ವಿ.